ಹಲೋ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಟು ಹಳ್ಳಿಯ ರುಚಿ ಅಫಿಷಿಯಲ್. ನಮ್ಮ ಎಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿರುವಂಥದ್ದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಅದೇನೆಂದರೆ ಡ್ರೈ ಫ್ರೂಟ್ಸ್ ಲಡ್ಡು. ಡ್ರೈ ಫ್ರೂಟ್ಸ್ ಹಂಗೆ ತಿನ್ನೋಕ್ಕಾಗಲ್ಲ ಅನ್ನೋವಂಥವ್ರು ಏನು ಮಾಡ್ಬೋದು ಅಂದರೆ ಈ ಥರ ಲಡ್ಡು ಮಾಡ್ಕೊಂಡ್ರೆ ತುಂಬ ಹೆಲ್ತ್ ಸಹ ತುಂಬ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್ ಸಹ ಇವೆಲ್ಲವೂ. ಇನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟ್ ಏನು ಮಾಡೋಣ ಅಂದರೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಆದರೂ ಹಾಕ್ಕೋಬೋದು, ಇಲ್ಲ ತುಪ್ಪ ಆದರೂ ಹಾಕ್ಕೋಬೋದು. ನಾವು ತುಪ್ಪ ಗೀಯನ್ನು ಹಾಕ್ತಾಯಿದ್ದೀವಿ. ಅದಾದಮೇಲೆ ಕಸ್ತೂರಿ ಬೀಜ ಗೊತ್ತಿತ್ತಲ್ಲ, ಡ್ರೈ ಫ್ರೂಟ್ ಶಾಪ್ಗೆ ಹೋಗ್ಬಿಟ್ರೆ ಸಿಗತ್ತೆ, ಅದನ್ನು ತೊಗೊಂಬಂದು ಅದನ್ನು ಹಾಕ್ತಾಯಿದ್ದೀವಿ. ಇದರಿಂದ ಯೂಸ್ ಏನಾಗುತ್ತೆ ಅಂದರೆ ನಮ್ಮ ಒಂದು ಡೈಜೆಷನ್ ಸಿಸ್ಟಮನ್ನು ಏನು ಮಾಡುತ್ತೆ, ಇದು ಇಂಪ್ರೂವ್ ಮಾಡುತ್ತೆ. ಆ್ಯಂಡ್ ರೆಡ್ಯೂಸಿಂಗ್ ದ ಗ್ಯಾಸ್, ನಮಗೇನು ಗ್ಯಾಸ್ಟ್ರಿಕ್ ಎಲ್ಲ ಇರುತ್ತಲ್ಲ, ಇದನ್ನು ತಿನ್ನೋದ್ರಿಂದ ಅದು ತುಂಬ ಕಮ್ಮಿ ಆಗಿಬಿಡತ್ತೆ ಅಂತ. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಬಾದಾಮಿ ಒಂದು ಇದರ ಯೂಸ್ ಏನಿರುತ್ತೆ, ಇದನ್ನು ಯಾಕೆ ಹಾಕ್ಕೊಂಡು ತಿಂತೀವಿ ನಾವು ಅಂದರೆ ನಮ್ಮ ಇದು ಸ್ಟೂಡೆಂಟ್ಸ್ಗಾಗಿರ್ಬೋದು, ಇಲ್ಲಾಂದರೆ ಮಕ್ಕಳು ಕೊಟ್ಟಾಗ ಅವ್ರ ಮೆಮೊರಿ ಮತ್ತು ಕಾನ್ಸಂಟ್ರೇಷನ್ನು ಎಲ್ಲ ಜಾಸ್ತಿ ಆಗುತ್ತೆ ಇದರಿಂದ. ಮತ್ತು ನಮ್ಮ ಸ್ಕಿನ್ಗೂ ಅಷ್ಟೇ ತುಂಬ ಹೆಲ್ಪ್ಫುಲ್ ಇದು ನಮ್ಮ ಸ್ಕಿನ್ ಸಹ ಬ್ರೈಟ್ ಆಗುತ್ತೆ ಇದು ತಿನ್ನೋದ್ರಿಂದ. ನಾವು ಇದನ್ನು ಸಹ ಏನು ಮಾಡ್ತಾಯಿದ್ವಿ, ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಏನು ಮಾಡ್ತೀವಿ ಅಂದರೆ ಇದನ್ನೆಲ್ಲ ಮಿಕ್ಸಿಗೆ ಇಟ್ಕೋಬೇಕು. ಜಾಸ್ತಿ ನುಣ್ಣಗೆ ಮಾಡಬಾರ್ದು, ಸ್ವಲ್ಪ ಹಂಗೆ ತರಿ ಆಗಿದ್ದನ್ನು ಮಿಕ್ಸಿಗೆ ಇಟ್ಕೋಬೇಕಾಗುತ್ತೆ. ಫಸ್ಟ್ ಕಸ್ತೂರಿ ಬೀಜನೂ ಅಷ್ಟೇ, ಬಾದಾಮಿನೂ ಅಷ್ಟೇ. ನೆಕ್ಸ್ಟು ಕುಂಬಳಕಾಯಿ ಬೀಜ ಗೊತ್ತಿರುತ್ತೆ ನಿಮಗೆ, ಇದು ಅಷ್ಟೇ ಡ್ರೈ ಫ್ರೂಟ್ ಶಾಪಲ್ಲಿ ಸಿಗುತ್ತೆ. ಇದರಿಂದ ಏನು ಯೂಸು ಅಂತಂದರೆ ನಮ್ಮ ಹಾರ್ಟಿಗೆ ತುಂಬ ಇದೇನಾಗುತ್ತೆ, ಯೂಸ್ ಆಗುತ್ತೆ. ನಮ್ಮ ಹಾರ್ಟ್ ಸಿಸ್ಟಮನ್ನೇ ಇದು ಇಂಪ್ರೂವ್ ಮಾಡುತ್ತೆ. ಇದು ಅಷ್ಟೇ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಅದನ್ನು ಅಷ್ಟೇ ಮಿಕ್ಸಿಗೆ ಇಟ್ಕೋಬೇಕು ನಾವು. ನೆಕ್ಸ್ಟ್ ವಾಲ್ನಟ್. ಕೆಲವೊಬ್ಬರಿಗೆ ಈ ವಾಲ್ನಟ್ ಆಗಲ್ಲ ತಿನ್ನೋದಕ್ಕೆ, ಕೆಲವೊಬ್ರು ಇಷ್ಟಪಟ್ಟು ತಿಂತಾರೆ, ಕೆಲವೊಬ್ರು ಆಗಲ್ಲ. ಅದನ್ನು ಸಹ ಮಿಕ್ಸಿಗೆ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡಿದೆ, ಕಡಲೆ ಬೀಜ ಮತ್ತು ಇದಕ್ಕೇನು ಮಾಡ್ತಾಯಿದ್ದೀವಿ ಅಂತ ಗೋಡಂಬಿನ ಸೇರಿಸ್ತಾ ಇದ್ದೀವಿ. ಗೋಡಂಬಿನ ಸೇರಿಸೋದು ನಿಮ್ಗೆ ಗೊತ್ತಿರತ್ತಲ್ಲ, ಎರಡು ತುಂಬ ಟೇಸ್ಟಿಯನ್ನು ಸಹ ಕೊಡುತ್ತೆ. ಇದನ್ನು ಸಹ ಏನು ಮಾಡ್ತಾಯಿದ್ದೀವಿ, ಮಿಕ್ಸಿಗೆ ಇಟ್ಕೊಳ್ತಾ ಇದ್ದೀವಿ. ಇದನ್ನು ಕೂಡ ಎಲ್ಲ ಪೌಡರ್ಸ್ ಎಲ್ಲ ಮಿಕ್ಸಿಗೆ ಇಟ್ಕೊಂಡಿದ್ದಾಯಿತು. ಎಲ್ಲ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀವಿ. ತುಂಬ ಹೆಲ್ದಿ ಫುಡ್ ಇದು, ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿಯ ರುಚಿ ಅಫಿಷಿಯಲಲ್ಲಿ ತುಂಬ ಈ ಥರ ವೀಡಿಯೋಸ್ ಇನ್ನೂ ಬೇಕು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳ್ಳಿಯ ರುಚಿ ಅಫಿಷಿಯಲ್ಗೆ. ನೆಕ್ಸ್ಟ್ ಬಂದುಬಿಟ್ಟು ಪಾಕ ಮಾಡ್ಕೋಬೇಕು. ಇದರಲ್ಲೇ ಮೇಯ್ನ್ ನಮ್ಮ ಲಡ್ಡು ಯಾವುದೇ ಕನ್ಸಿಸ್ಟೆನ್ಸಿ ಚೆನ್ನಾಗಿರಬೇಕು ಅಂದರೆ ಚೆನ್ನಾಗಿ ಮಾಡಬೇಕು. 2 ಕಪ್ಸ್ ಆಫ್ ಬೆಲ್ಲ ಹಾಕ್ತಾಯಿದ್ದೀವಿ ನಾವು. ಅವಾಗೆಲ್ಲ 1 ಕಪ್ ಹಾಕ್ಕೊಂಡಿದ್ವಲ್ಲ, 2 ಕಪ್ ನಿಮ್ಗೆ ಬೇಕಾದ್ರೆ ಸ್ವಲ್ಪ ಬೆಲ್ಲ ಸ್ವಲ್ಪ ಕಮ್ಮಿ ಬೇಕಾದರೂ ಹಾಕ್ಕೋಬಹುದು. 2 ಕಪ್ಸ್ ಆಫ್ ಬೆಲ್ಲ ಹಾಕ್ಕೊಂಬಿಟ್ಟು ಏನು ಮಾಡ್ತಾಯಿದ್ರೆ 1 ಕಪ್ ಆಫ್ ವಾಟರ್ ಹಾಕ್ಕೊಂಡು ಕ್ಲೀನಾಗಿ ಕರಗಿಸ್ಕೋಬೇಕು. ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫಸ್ಟು, ಮತ್ತು ಕುದಿಯುವಾಗ ಸ್ವಲ್ಪ ಹೈ ಫ್ಲೇಮ್ ಬೇಕಾದರೂ ಇಟ್ಕೋಬಹುದು. ಕ್ಲೀನಾಗಿ ಇಟ್ಕೊಂಡು ಏನು ಮಾಡ್ತಾರೆ, ಕ್ಲೀನಾಗಿ ಎಲ್ಲ ತಿರ್ಸಿ ಎಲ್ಲ ಕರಗಿಬಿಡ್ಬೇಕು. ಓಕೆನಾ? ಕರಗಿದ್ದಾದ್ಮೇಲೆ ನೋಡ್ಕೊಳ್ತಾ ಇರಬೇಕು. ಈ ಪಾಕ ತುಂಬ ಟೈಮ್ ತೊಗೊಂಡು 10 to 15 ಮಿನಿಟ್ಸ್ ತಗೊಳುತ್ತೆ. ಅದು ತಗೊಂಡಿದ್ದಾದಮೇಲೆ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಇಲಾಚಿಯನ್ನು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಜಜ್ಜಿ ಮಾಡ್ಕೊಳ್ಳೋದಕ್ಕೆ ಏನು ಹಾಕ್ಕೊಳ್ತೀವಿ. ಅದು ಹಾಕಿದ ತಕ್ಷಣ ಬೆಲ್ಲ ಘಮ್ಮನ್ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಬಂದ ಒಂದು ತಟ್ಟೆ ರೆಡಿ ಮಾಡ್ಕೋಬೇಕು. ಮತ್ತು ಬೇಗ ಉಂಡೆ ಕಟ್ಟಬೇಕಲ್ಲ, ಅದಕ್ಕೋಸ್ಕರ ತಟ್ಟೆಗೆ ಎಣ್ಣೆ ಸವರ್ತಾ ಇದ್ದೀವಿ. ಈ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ತಳ ಅಂಟಬಾರ್ದಲ್ವ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಸವರ್ತಾ ಇದ್ವಿ. ಇದನ್ನು ಬೇಕಾದರೆ ನಾವು ಪೀಸ್ಗಳು ಬೇಕಾದ್ರೂ ಮಾಡ್ಕೋಬಹುದು, ಇಲ್ಲ ಉಂಡೆ ಆದರೂ ಕಟ್ಕೋಬೋದು. ನಾವು ಸಣ್ಣದಾಗಿ ಉಂಡೆ ಕಟ್ಟಿದ್ವಿ. ನಾವು ಬೇಕಾದರೆ ಬರ್ಫಿ ಥರ ಏನು ಮಾಡ್ಬೋದು, ಕಟ್ ಮಾಡ್ಕೋಬೋದು ಪೀಸ್ಗಳಾಗಿದ್ದನ್ನು. ನೋಡಿ ಬೆಲ್ಲ ಕುದೀತಾ ಇರಬೇಕಾದ್ರೆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಅದು ನಾವು ಯಾವ ಥರ ನಾವು ಪಾಕ ಬಂದಿದೆಯಾ ಇಲ್ವಾ ಅಂತ ನೋಡಬೇಕು ಅಂದರೆ ಒಂದು ಸಣ್ಣ ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ತಾ ಇರಬೇಕು. ಅದೆಲ್ಲ ಕೈಗೆ ಬಂದುಬಿಡ್ಬೇಕು. ನಾವು ಹಾಕಿರುವಂಥದ್ದು ಇನ್ನೂ ಬಂದಿಲ್ಲ, ಹಾಗೆ ಕರಗಿಸ್ತಾ ಇದ್ವಿ ನಾವು. ತುಂಬ ಸ್ವಲ್ಪ ಹಾಗೆ ಹೈ ಫ್ಲೇಮ್ ಇಟ್ಕೊಂಡು ನೋಡ್ಕೋಬೇಕು. ನಾವು ಹೈ ಫ್ಲೇಮ್ ಇಟ್ಕೊಂಡು ನೋಡ್ತಾ ಇದ್ದೀವಲ್ವ, ಒಂದು 3-4 ಟೈಮ್ಸ್ ನೋಡ್ಕೊಳ್ತಾ ಇರಬೇಕಂದ್ರೆ ಮತ್ತೆ ಬ್ಲ್ಯಾಕ್ ಆಗಿಬಿಡುತ್ತೆ. ಜಾಸ್ತಿ ಏನಾದರೂ ಪಾಕ ಬಂದುಬಿಡ್ತು ಅಂದರೆ ಅದಕ್ಕೋಸ್ಕರ ಇನ್ನೂ ಬಂದಿಲ್ಲ. ಎಲ್ಲ ನಾವು ಒಂದು ಹತ್ತ ತಳ್ಳಿದ್ವಿ ಅಂದರೆ ಒಂದು ಉಂಡೆ ಥರ ಬಂದುಬಿಡ್ಬೇಕು ಅದು. ಓಕೆನಾ? ಅದಾದಮೇಲೆ ಮತ್ತೆ ಇಲ್ಲ ಸ್ವಲ್ಪ ಹಾಗೆ ನಮ್ಗೆ ಗೊತ್ತಿರುತ್ತೆ, ಎಳ್ಳು ಸ್ವಲ್ಪ ಟೇಸ್ಟಿಗೆ ಹಾಕ್ಕೊಳ್ತಾ ಇದ್ದೀವಿ. ಎಳ್ಳು ತುಂಬ ಡೈಜೆಷನ್ಗೂ ಸ್ವಲ್ಪ ಆಗುತ್ತೆ. ಇದು ಎಲ್ಲ ಪಾಕ ಬಂದಾದ್ಮೇಲೆ ಏನು ಮಾಡ್ತಾಯಿದ್ದೀವಿ ಅಂದರೆ ಆ ಪೌಡರ್ಸ್ ಎಲ್ಲ ಹಾಕ್ಬಿಟ್ಟು ಅವಾಗೆಲ್ಲ ಮಿಕ್ಸಿಗೆ ಇಟ್ಕೊಂಡು ಅದನ್ನೆಲ್ಲ ಹಾಕಿದ್ದಾದಮೇಲೆ ತುಂಬ ಅದು ಬೇಗ ಕಲಿಸ್ಬೇಕು. ಅದನ್ನೆಲ್ಲ ಅಂದರೆ ತುಂಬ ಗಂಟೆ ಕಟ್ಟಿಬಿಡತ್ತೆ. ಅದು ತುಂಬ ಕಲಿಸ್ಕೊತಾ ಇದ್ದೀವಿ. ಅದನ್ನು ಈವನಾಗಿ ಎಲ್ಲ ಪೌಡರ್ಸು ಈವನಾಗಿ ಮಿಕ್ಸ್ ಆಗಬೇಕಾಗುತ್ತೆ. ಕ್ಲೀನಾಗಿ ಬೇಗ ಕಲಿಸ್ಕೊತಾ ಇದ್ದೀವಿ.
ನೋಡ್ತಾ ಇದ್ದೀರಲ್ವ ಯಾವ ಥರ ಕಲಗಿಸ್ತಾ ಇದ್ದೀವಿ ಅಂದರೆ ಬೇಗ ಬೇಗ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಕ್ಲೀನಾಗಿ ಆ ಪಾಕು ಜೊತೆ ಹೊಂದ್ಕೋಬೇಕು. ಅದನ್ನು ಹೊಂದ್ಕೊಂಡಿದ್ದಾದ್ಮೇಲೆ ಏನು ಮಾಡ್ತೀವಿ ಅಂದರೆ ಆವಾಗ ಎಣ್ಣೆ ಸವರ್ಕೊಂಡಿದ್ವಲ್ಲ ಆ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ. ಸರ್ವ್ ಮಾಡ್ಕೊಳ್ಳೋ ವರ್ಷ ಬೇಗ ಬೇಗ ಮಾಡ್ಕೋಬೇಕಿದೆ, ಬೇಗ ಮಾಡಬೇಕಾಗಿರೋವಂಥದ್ದು. ಇದು ಮಾಡ್ಕೊಂಡಿದ್ದ ತಕ್ಷಣ ಉಂಟೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಉಂಟೆ ಕಟ್ತಾ ಇದ್ದೀವಿ ನೋಡಿ, ಸಣ್ಣ ಸಣ್ಣ ಕಟ್ಗೆ ದಪ್ಪ ದಪ್ಪಗೆ ಬೇಕಾದ್ರೆ ನಿಮ್ಮ ಇಷ್ಟ. ಅದು ನಾವು ಸ್ವಲ್ಪ ನೀರು ಸಹ ಕೈಗೆ ಮೆತ್ಕೋಬೋದು, ಇಲ್ಲ ಕೈಗೆ ಅಂಟ್ಕೊಳ್ದೇ ಇರುತ್ತೆ ನೋಡಿ. ಬಿಸಿ ಬಿಸಿ ಇರುತ್ತೆ, ಬಟ್ ಆದರೂ ಹಂಗೆ ಮಾಡಬೇಕಾಗತ್ತೆ. ಈ ಥರ ಮಾಡ್ತಾ ತುಂಬ ಡ್ರೈ ಫ್ರೂಟ್ಸ್ ಲಡ್ಡು ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ. ಓಕೆ, ಈ ಥರ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿ ಮತ್ತು ಹೆಲ್ದಿ ಆಗಿರುವಂಥದ್ದು. ಯಾರೆಲ್ಲ ಇಷ್ಟಪಡಲ್ವೋ ಡ್ರೈ ಫ್ರೂಟ್ಸ್ ಹಂಗೆ ತಿನ್ನೋದಕ್ಕೆ, ಈ ಥರ ಮಾಡ್ಕೊಂಡು ತಿಂದರೆ ಎಲ್ಲ ಚಿಕ್ಕ ಮಕ್ಕಳು ಸಮೇತ ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರ ವೀಡಿಯೋಸ್ ಇನ್ನೂ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆ ಬೇಕಾದ್ರೆ ಎಲ್ಲ ಐಟಮ್ಸ್ನು ಮಾಡಿ ತೋರಿಸ್ತಾ ಇರ್ತೀವಿ. ಓಕೆ, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಾವು ಸಹ ಬೇರೆ ಬೇರೆ ರೆಸಿಪೀಸ್ನ ಮಾಡಿ ತೋರಿಸ್ತಾ ಇರ್ತೀವಿ. ಥ್ಯಾಂಕ್ ಯು.